ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮನೆ ಮಗಳು ಭಾಗ್ಯ. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಅಡುಗೆ ಬಂದು ಟೊಮಟೊ ಬಾತನ್ನು ಮಾಡೋಕ್ಕೆ ಫಸ್ಟ್ ಅಕ್ಕಿನ ತೊಗೊಂಡು ತೊಳ್ಕೊಬೇಕು. ಒಂದು 1.5 ಗ್ಲಾಸಷ್ಟು ಅಕ್ಕಿನ ತೊಗೊಂಡು ತೊಳ್ಕೊತಾ ಇದ್ದೀನಿ ಒಂದು 3 ಸರ್ತಿ. ಚೆನ್ನಾಗಿ ತೊಳ್ಕೊಂಡ್ರೆ ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗ್ತದಂತ ಚೆನ್ನಾಗಿ ಒಂದು 3 ಸರ್ತಿ ತೊಳ್ಕೊಂಡು ಅದನ್ನು ನೆನೆ ಹಾಕೊಂಡು ಇಟ್ಕೊತೀನಿ. ಈ ಕಡೆ ಟಮಾಟ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ ಕೊಯ್ಕೊಳ್ತಾನೆ. ಟೊಮಟೊ ಬಾತ್ಗೆ ಟೊಮಟೊ ಬೇಕು, ಅದಕ್ಕೋಸ್ಕರ ಒಂದು 3 ಟೊಮಟೊಲಿಂದ ಮಾಡ್ತಾಯಿದ್ದೀನಿ. ಜಾಸ್ತಿನೂ ತೊಗೋಬೋದು, ಸ್ವಲ್ಪ ಹುಳಿ ಹುಳಿ ಆಗ್ತದಂತ ಒಂದು 3 ಟೊಮಾಟೊನ ತೊಗೊಂಡು ಒಂದು ಅರ್ಧ ಈರುಳ್ಳಿನ ತೊಗೊಳತ್ತೀನಿ. ಒಂದು ಅರ್ಧ ಉಳ್ಳಾಗಡ್ಡಿ ತೊಗೊಂಡು ಕಟ್ ಮಾಡ್ಕೊಳತ್ತೀನಿ. ಫಸ್ಟು ಎಲ್ಲರೂ ಅನ್ಕೋಬೋದು ಅರ್ಧ ಹಾಕ್ಲತ್ತೀನಂತ, ಹಾಗೇನಿಲ್ಲ. ಆಲ್ರೆಡಿ ಒಂದು ಅರ್ಧನ ಟಿಫಿನ್ಗೆ ಹಾಕಿ ಮಾಡಿದ್ದೆ, ಇನ್ನೊಂದು ಅರ್ಧ ಇತ್ತು, ಅದಕ್ಕೋಸ್ಕರ ಒಂದು ಅರ್ಧನೇ ಹಾಕ್ತಾಯಿದ್ದೀನಿ. ಉಳ್ಳಾಗಡ್ಡಿನ ಉದ್ದುದ್ದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಖಾರ ಇದ್ದರೆ ಒಂದು ಇಲ್ಲ 2 ಹಾಕ್ಬೋದು. ಇನ್ನು ನನ್ನ ಮನೆಯಲ್ಲಿ ಮಕ್ಕಳು ತಿಂತಾರಂತ ನಾನು 2 ಇಲ್ಲ 3 ಮೆಣಸಿನ್ಕಾಯಿ ಹಾಕ್ತೀನಿ. ಅದು ಕೂಡ ಸ್ವಲ್ಪ ಎಳಿಕಿರೋದೆ, ತುಂಬ ಖಾರ ಇರೋದಲ್ಲ, ಸ್ವಲ್ಪ ಸಪ್ಪಗಿರೋದೆ ಎಳಿಕಿರೋದು ಹಾಕ್ತೀನಿ. ಅದ್ರ ಸಲುವಾಗಿ ಒಂದು 3 ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳತ್ತೀನಿ. ಅದಾದಮೇಲೆ ಟೊಮಟನ ಕಟ್ ಮಾಡ್ಕೊಳತ್ತೀನಿ. ಟೊಮಟೊ ಬಾತ್ ಅಂದರೆ ಟೊಮಟನೇ ಬೇಕಲ್ವ, ಅದಕ್ಕೋಸ್ಕರ ಟೊಮಟನ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮಟನ ಮಿಕ್ಸಿಗೆ ಹಾಕೂ ಮಾಡ್ಬೋದು, ಇಲ್ಲ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಟೊಮಟೊ ಇಲ್ಲಾಂದ್ರೆ ಕರ್ಗಲ್ಲೋದ್ರೂ ಟೊಮಟನೇ ಕಾಣ್ತದೆ. ಅನ್ನಕ್ಕನ್ನು ಹೆಚ್ಚಿಗೆ ಅದರೊಳಗೆ ಟೊಮಟನೇ ಕಾಣ್ತದೆ. ಅದ್ರ ಸಲುವಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನು ಯಾವಾಗಲೂ ಇದೇ ಥರ ಮಾಡೋದು. ಟೊಮಟೊ ಬಾತು ಮಿಕ್ಸಿಗೆ ಹಾಕಿ ಮಾಡಿಕೊಂಡ್ರೆ ಅದು ಒಂಥರ ಕಲರೆಲ್ಲ ಒಂಥರನೇ ಕಾಣ್ತದೆ. ಈ ಥರ ಮಾಡಿದ್ರೆ ಅದರೊಳಲ್ಲಿ ಅಲ್ಲಲ್ಲಿ ಒಂದೊಂದು ಟೊಮಟೊ ಕರ್ಗಿರಲ್ಲಲ್ವ, ಅದೆಲ್ಲ ಬರ್ತದೆ. ಸ್ವಲ್ಪ ಟೇಸ್ಟ್ ಹುಳಿ ಖಾರ ಇರ್ತದೆ ಅಂತಂದು ಈ ಥರ ಕಟ್ ಮಾಡಿಕೊಂಡೇ ಮಾಡ್ಕೊತೀನಿ. ಇನ್ನು ನೀವು ಬೇಕಾದರೆ ಮಿಕ್ಸಿಗೆ ಹಾಕಿ ಮಾಡ್ಬೋದು. ನನ್ನ ಮನೇಲಿ ನನ್ನ ಮಕ್ಕಳು ಟೊಮಟೊ ಬಾತ್ ಅಂದ್ರೇ ಇಷ್ಟಪಡ್ತಾರೆ, ತಿಂತಾರೆ. ಅದು ಕಲರ್ ಆಗಿರ್ತದಲ್ವ, ಅದಕ್ಕೋಸ್ಕರ ಇನ್ನು ಅದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬೇಕು, ಕಂಪಲ್ಸರಿ ಮಕ್ಕಳಿಗೆ ಮೊಸರು ಬೇಕು. ನಾನು ಮೊಸರನ್ನು ಮನೆಯಲ್ಲೇ ಮಾಡ್ಕೋತೀನಿ ಯಾವಾಗಲೂ. ಇದೆಲ್ಲ ಟೊಮಟನ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇನ್ನು ಕೊತ್ತಂಬರಿನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ, ಅದ್ರದ್ದು ಘಮ ಬರ್ತದಲ್ವ, ಅದ್ರ ಸಲುವಾಗಿ ಎಲ್ಲ ಅಡುಗೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಬೇಕು. ನಾನಿವತ್ತು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ಬೊಗಣೆಯಲ್ಲೂ ಮಾಡ್ಬೋದು, ಬಟ್ ನಾನಿವತ್ತು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೋತಾ ಇದ್ದೀನಿ ಗ್ಯಾಸ್ ಮೇಲೆ. ಕುಕ್ಕರ್ ಕಾಯ್ದ್ಮೇಲೆ ಅದಕ್ಕೊಂದು 1.5 ಚಮಚ ಅಷ್ಟು ಎಣ್ಣೆನ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಕಾಯ್ದಿದ್ಮೇಲೆ ಅದಕ್ಕೆ ಸಾಜೀರ ಹಾಕ್ಕೊಂಡು ಸ್ವಲ್ಪ ಕಲರ್ ಬರೋದು ಹುರ್ಕೊಂಡು ಇನ್ನು ಅದಕ್ಕೆ ಚಕ್ಕೆನ ಹಾಕ್ತಾಯಿದ್ದೀನಿ. ಇನ್ನು ಪಲಾವ್ ಎಲೆನ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಇನ್ನು ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕಟ್ ಮಾಡ್ಕೊಂಡಿದ್ದಲ್ವ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕ ಹುರ್ಕೋಬೇಕು. ಪೂರ್ತಿ ಗೋಲ್ಡ್ ಅಂದರೆ ಗೋಲ್ಡ್ ಥರ ಅಂತೇನು ಹುರ್ಕೊಳ್ಳಲ್ಲ, ಯಾಕಂದರೆ ನನ್ನ ಮಕ್ಕಳು ಅದು ಸ್ವಲ್ಪ ಕಪ್ಪಗಾದರೆ ಗೋಲ್ಡ್ ಆದರೆ ತಿನ್ನಲ್ಲ. ಸ್ವಲ್ಪ ಈ ಥರನೇ ಇರ್ತೀನಿ. ಉಳ್ಳಾಗಡ್ಡಿ ನನ್ನ ಚಿಕ್ಕ ಮಗಳು ಆರಿಸ್ಕೊಂಡು ತಿಂತಾಳೆ ಅಂತಂದು ಆಕೆಗೆ ಈ ಥರ ಕಲರ್ ಬೇಕು. ಪೂರ್ತಿ ಏನು ಕಲರ್ ಇಲ್ಲ, ಸ್ವಲ್ಪ ಉಳ್ಳಾಗಡ್ಡಿ ಕಾಣೋ ಥರ, ಬೆಳ್ಳಗೆ ಕಾಣೋ ಥರ ಇದ್ದರೆ ಸಾಕು ಅವಳಿಗೆ. ಇನ್ನು ಈ ಫ್ರೈ ಮಾಡಿಕೊಂಡು ಇನ್ನು ಇದಕ್ಕೆ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಾನು. ಇನ್ನು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೀನಿ. ಕರಿಬೇವು ಹಾಕಿದ್ರು ತೆಗೆದೇ ಇಡ್ತಾರೆ ಮಕ್ಕಳು, ಆದರೂ ಸ್ವಲ್ಪ ಹಾಕೋದ್ರಿಂದ ಟೇಸ್ಟ್ ಬರ್ತದೆ ಅಡ್ಗೆಗೆ ಅಂತಂದು ಕರಿಬೇವು ಹಾಕ್ಲತ್ತೀನಿ ನಾನು. ಇನ್ನು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮಟನ ಕಟ್ ಮಾಡ್ಕೊಂಡಿದ್ದೀವಲ್ಲ ಚಿಕ್ಕದಾಗಿ, ಅದನ್ನು ಹಾಕ್ಕೋಬೇಕು. ಇನ್ನು ನಾನು ಕಟ್ ಮಾಡ್ಕೊಂಡಿದ್ದಲ್ವ ಟೊಮಟನ ಅದನ್ನು ಹಾಕ್ಕೊಳತ್ತೀನಿ. ಅದೆಲ್ಲ ಅಷ್ಟು ಹಾಕ್ಕೊಳತ್ತೀನಿ. ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ ಬರ್ತಾಯಿದೆ, ಏನೂ ಅಂದ್ಕೋಬೇಡಿ, ಯಾಕಂದರೆ ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ಇನ್ನು ಟೊಮಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಲತ್ತೀನಿ. ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಹಾಗೆ ಅರಿಶಿಣ ಉಪ್ಪು ಹಾಕಿ ಕರಗ್ಲಕ್ಕೆ ಇಟ್ಕೋಬೇಕು. ಅರಿಶಿಣ ಉಪ್ಪೆಲ್ಲ ಹಾಕಿ ಕರಗಿಸಿದ್ರೆ ಜಲ್ದಿ ಕರಗ್ತಾವಂತಂದು ಅರಿಶಿಣ ಉಪ್ಪನ್ನು ಹಾಕ್ಲತ್ತೀನಿ ನಾನು.
ಇನ್ನು ನೀವೆಲ್ಲ ಹೇಗೆ ನಿಮ್ಮ ಮನೆಗೆ ಟೊಮಟೊ ಬಾತು ಅಥವಾ ಪಲಾವು ಮಾಡ್ತೀರಂತ ನನಗೆ ಕಮೆಂಟ್ ಮಾಡಿ. ಇನ್ನು ನಾನು ಅರಿಶಿಣ ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಕರಗಿಸ್ಲಿಕ್ಕೆ ಅಂದರೆ ಕುಕ್ಕರ್ ಮುಚ್ಚಳನ ಮುಚ್ಚಿಡ್ತೀನಿ. ಬೋಗಣಿಲಿ ಮಾಡಿದ್ರೆ ಪ್ಲೇಟನ್ನು ಮುಚ್ಚಿಟ್ಕೋಬೇಕು. ಇನ್ನು ನಾನು ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಲ್ವ, ಇದಕ್ಕೂ ಪ್ಲೇಟ್ ಮುಚ್ಕೋಬೋದು, ಬಟ್ ನಾನು ಎರಡೆರಡು ಸಾಮಾನು ಯಾಕೆ ಮಾಡಬೇಕಂತ ಕುಕ್ಕರ್ ಮುಚ್ಚಳನೇ ಮುಚ್ಚಿಟ್ಕೊಂಡಿನಿ. ಒಂದು 5 ನಿಮಿಷ ಇಲ್ಲ 10 ನಿಮಿಷ ಮುಚ್ಚಿಟ್ಕೊಂಡು ಅದಾದಮೇಲೆ ಮುಚ್ಚಳನ ತೆಗೆದು ಟೊಮಟೊ ಕರಿಯವಿಲ್ಲ ನೋಡ್ತಾ ಇದ್ದೀನಿ. ಇನ್ನು ನೋಡಿದ ಮೇಲೆ ಒಂದೊಂದು ಟೊಮಟೊ ಹಾಗೆ ಇದ್ವು, ಅದನ್ನು ಈ ಥರ ಚಮಚಲಿಂದ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಇನ್ನು ಎಲ್ಲಾದರೂ ಒಂದೊಂದು ಟೊಮಟೊ ಇದ್ದರೂ ಕರಗ್ತಾವಂತಂದು ಚಮಚಲಿಂದ ಈ ಥರ ಮ್ಯಾಶ್ ಮಾಡ್ಕೊಂಡಿರಲತ್ತೀನಿ. ಇನ್ನು ಅದೆಲ್ಲ ಆಗಿದ್ಮೇಲೆ ಇನ್ನು ನೆನೆಸ್ಕೊಂಡಿಟ್ಟಿದ್ದೀವಲ್ವ ಅಕ್ಕಿನ, ಅದನ್ನು ಹಾಕೋತಾ ಇದ್ದೀನಿ ನಾನು. ಇನ್ನು ಅಕ್ಕಿನ ಚೆನ್ನಾಗಿ ಇನ್ನೊಂದು ಸರ್ತಿ ತೊಳ್ಕೊಂಡು ಇನ್ನು ಅದು ಅಕ್ಕಿನೆಲ್ಲ ಕುಕ್ಕರ್ನಾಗ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಯಾಕಂದ್ರೆ ಟಮಾಟ ಇನ್ನು ಅರಿಶಿಣ ಉಪ್ಪು ಎಲ್ಲ ಅಕ್ಕಿಗೆ ಮಿಕ್ಸ್ ಆದ್ರೆ ಚೆನ್ನಾಗಿ ಅದ್ರೊಳಗೆ ಎಲ್ಲ ಉಪ್ಪು ಅದೆಲ್ಲ ಅಕ್ಕಿದಾಗ ಸೇರಿ ಅನ್ನನ ಚೆಂದ ಟೇಸ್ಟ್ ಬರ್ತದಂತಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಎಲ್ಲ ಹಂಗೆ ಮೀಡಿಯಮ್ ಫ್ಲೇಮ್ನಾಗ ಬಿಡಬೇಕು ಅದನ್ನು. ಯಾಕಂದರೆ ಅದು ಟಮಾಟ ಇನ್ನು ಅಕ್ಕಿ ಹಾಕಿರ್ತೀವಲ್ಲ ಅದ್ರ ನೀರೆಲ್ಲ ಗುಂಜ್ಕೋತದ ಅಂತಂದು. ಇನ್ನು ಒಂದು 10 ನಿಮಿಷ ಬಿಟ್ಟಿದ ಮೇಲೆ ಅದಕ್ಕೆ ನಾನು 1.5 ಗ್ಲಾಸಷ್ಟು ತೊಗೊಂಡಿದ್ನಲ್ವ, ಅದಕ್ಕೆ 2 ಗ್ಲಾಸು ಇಲ್ಲ 2.5 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆತ್ತಗೆ ಮಾಡ್ತೀನಿ, ಯಾಕಂದರೆ ಮಕ್ಕಳು ತಿಂತಾರಲ್ವ, ಸ್ವಲ್ಪ ಮೆತ್ತಗಿರಲಿ ಅಂತಂದು ಸ್ವಲ್ಪ ಮೆತ್ತಗೆ ಅಂದರೆ ಜಾಸ್ತಿ ನೀರೇ ಹಾಕಿ ಮಾಡ್ತಾಯಿದ್ದೀನಿ ನಾನು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಹಾಕೊಳತ್ತೀನಿ. ನಾನು ಆಲ್ರೆಡಿ ಉಪ್ಪು ಟೊಮಟೊ ಕರಗವಾಗ ಹಾಕೀನಿ, ಬಟ್ ಅವಾಗ ಸ್ವಲ್ಪ ಹಾಕೀನಿ ಟೊಮಟೊ ಕರಗಬೇಕಂತ ಅಷ್ಟೇ, ಟೇಸ್ಟಿಗೆ ಹಾಕಿಲ್ಲ ನಾನು. ಇನ್ನು ಈಗ ಎಷ್ಟು ಬೇಕಷ್ಟು ಟೇಸ್ಟ್ ನೋಡಿಕೊಂಡು ಹಾಕೋಬೋದು. ನಾನೇನು ಟೇಸ್ಟ್ ನೋಡಲ್ಲ, ಅಂದಾಜು ಮೇಲೆ ಹಾಕ್ತೀನಿ. ಇನ್ನು ಹಾಕ್ಕೊಂಡು ಇನ್ನು ಅದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದಲ್ವ ಕೊತ್ತಂಬರಿನ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಅದನ್ನಕ್ಕೆ ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಕೊಳ್ಬಿಡ್ತೀನಿ. ಒಂದು 3 ವಿಸಿಲ್ ಬರೋ ತನಕ ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಕೊತೀನಿ. ಒಂದು 3 ವಿಸಿಲ್ ಬಂದಮೇಲೆ ಇನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳತ್ತೀನಿ. ಆಫ್ ಮಾಡಿಕೊಂಡು ಇನ್ನು ಅದ್ರದ್ದು ಗಾಳಿ ಇರ್ತದಲ್ವ, ನಾವು ಡೈರೆಕ್ಟ್ ಕುಕ್ಕರ್ ಓಪನ್ ಮಾಡೋಕೆ ಹೋದ್ರೆ ಬ್ಲಾಸ್ಟ್ ಆಯ್ತದ, ಅದ್ರ ಸಲುವಾಗಿ ಅದ್ರ ಗಾಳಿ ಎಲ್ಲ ಫಸ್ಟು ತೆಗಿಬೇಕು. ನಾನು ಕೂಡ ಈ ಥರ ಚಮಚಲಿಂದ ಇಲ್ಲ ಪಕ್ಕಡ್ ಇರ್ತದಲ್ವ, ಪಕ್ಕಡನ್ನ ಕುಕ್ಕರ್ಗೆ ಹಚ್ಚಿಬಿಡ್ತೀನಿ, ಅದು ತಾನೇ ಗಾಳಿ ಹೋಯ್ತದ. ಅದಕ್ಕೋಸ್ಕರ ನಾನು ಚಮಚಲಿಂದ ಗಾಳಿ ಎಲ್ಲ ತೆಕ್ಕೊಂಡು ಇನ್ನು ಪಲಾವ್ನ ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ದೀನಿ. ನಿಮಗೂ ಒಂದು ಸರ್ತಿ ತೋರಿಸ್ತೀನಿ ನೋಡಿ. ನಾನು ಮಾಡೋ ಟೊಮಟೊ ಪಲಾವ್ ಈ ಥರ ಬರುತ್ತೆ. ಇನ್ನು ಮಕ್ಕಳ ಲಂಚ್ ಬಾಕ್ಸ್ಗೂ ಹಾಗೂ ಅರ್ಜೆಂಟಾಗಿ ಎಲ್ಲಿಗಾರ ಹೋಗಬೇಕು, ಇವತ್ತು ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ, ಏನಾದರೂ ಟೇಸ್ಟಿಯಾಗಿ ತಿನ್ನಬೇಕು ಅಂದ್ಕೊಂಡಾಗ ಈ ಥರ ಟೊಮಟೊ ಪಲಾವ್ನ ಮಾಡ್ಕೋಬೇಕು. ಇನ್ನು ನಾನು ಅರ್ಜೆಂಟಾಗಿ ಕೆಲಸ ಏನೂ ಇರಲಿಲ್ಲ, ನನ್ನ ಮಗಳ ಲಂಚ್ ಬಾಕ್ಸಿಗೆ ಅಂತ ಮಾಡ್ತಾಯಿದ್ದೀನಿ ಇವತ್ತು. ಇಷ್ಟೇ ಫ್ರೆಂಡ್ಸ್, ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಟೊಮಟೊ ಪಲಾವ್ನ ಮಾಡೋದು ಹೇಗಂತ ಹೇಳ್ಕೊಟ್ಟೀನಿ. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿಯಲ್ಲಿ ನನ್ನ ವೀಡಿಯೋಗಳಲ್ಲಿ ನಿಮ್ಮ ಫೋನ್ ನೋಟಿಫಿಕೇಷನ್ಗೆ ಬರುತ್ತೆ. ಬಾಯ್ ಫ್ರೆಂಡ್ಸ್.